ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ನಡೆದ ಶ್ರೀ ರಾಮಾನಂದಾಚಾರ್ಯರ ಪಾದುಕ ದರ್ಶನ. ಚಿಟಗುಪ್ಪ ಪಟ್ಟಣದಲ್ಲಿ ರಾಮಾನಂದಾಚಾರ್ಯರ ಪಾದುಕ ದರ್ಶನದ ಮೆರವಣಿಗೆಯು ಶ್ರೀ ಹನುಮಾನ ದೇವಸ್ಥಾನದಿಂದ ಕುಂಭ ಮೆರವಣಿಗೆ, ಭಜನೆ, ವಾದ್ಯ ಮೇಳದೊಂದಿಗೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭಗೊಂಡು ಮಧ್ಯಾಹ್ನ 1 ಗಂಟೆಗೆ ಭವಾನಿ ದೇವಸ್ಥಾನಕ್ಕೆ ಕ್ಷತ್ರಿಯ ಸಮಾಜದ ಕಲ್ಯಾಣ ಮಂಟಪಕ್ಕೆ ತಲುಪಿತು. ನಾನು ಶ್ರೀದೇವಿ ದಿಲೀಪ್ ಕುಮಾರ್ ಪಾಂಚಾಳ್, ಬೀದರ್ನಿಂದ. ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಾಮ್ ರತ್ನಗಿರಿ ಜಿಲ್ಲೆಯವರ ಈ ಒಂದು ಕಾರ್ಯಕ್ರಮವು ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದಲ್ಲಿ ನೆರವೇರಲಿದೆ. ಆದ ಕಾರಣ ಇಲ್ಲಿ ಒಂದು ಸಿದ್ಧ ಪಾದುಕಗಳ ಜಗದ್ಗುರು ರಾಮಾನಂದಾಚಾರ್ಯಜಿಯವರ ಸಿದ್ಧ ಪಾದುಕಗಳ ಒಂದು ಆಗಮನ ಈ ಚಿಟಗುಪ್ಪ ಗ್ರಾಮಕ್ಕೆ ಆಗಲಿದೆ. ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರ ಒಂದು ರಾಮಾನಂದಾಚಾರ್ಯ ಸಂಪ್ರದಾಯ ವತಿಯಿಂದ ನಡೆಯಲಿದೆ. ಇಲ್ಲಿ ಈ ಕಾರ್ಯಕ್ರಮದ ವಿವರಗಳು ಅಂದರೆ, ಸಿದ್ಧ ಪಾದುಕಗಳ ಒಂದು ಶೋಭಾಯಾತ್ರೆಯ ಮುಖಾಂತರ ಅನೇಕ ಸಂಸ್ಕೃತಿ ಕಲೆಗಳ ಒಂದು ತೋರಿಸುತ್ತಾ ಈ ಶೋಭಾಯಾತ್ರೆಯು ಭವ್ಯ ದಿವ್ಯವಾಗಿ ವಿಜೃಂಭಣೆಯಾಗಿ ಈ ಒಂದು ಮಂಟಪಕ್ಕೆ ಭವಾನಿ ಮಂದಿರ ಹತ್ರ ಆಗಮನವಾಗ್ತವಿದೆ. ಈ ಸಿದ್ಧ ಪಾದುಕಗಳ ಆಗಮನ ಆದ ನಂತರ ಇಲ್ಲಿ ಬಡ ಮಹಿಳೆಯರಿಗೆ ಒಂದು ಸಾಮಾಜಿಕ ಉಪಕ್ರಮ ಅಂತರ್ಗತ ಇಲ್ಲಿ 7 ಮಷೀನನ್ನು ನೀಡಲಾಗುತ್ತಿದೆ. ಹೊಲಿಗೆ ಯಂತ್ರಗಳು ಇಲ್ಲಿ ವಿತರಣೆ ಮಾಡಲಾಗುತ್ತಿದೆ. ಅನೇಕ ಅವರ ಸಾಮಾಜಿಕ ಉಪಕ್ರಮ ಅಡಿಯಲ್ಲಿ ಅನೇಕ ಒಂದು ಅವರು ದೀನ ದುರ್ಬಲರಿಗೆ, ಬಡ ಮಹಿಳೆಯರಿಗೆ ಅನೇಕ ಸಹಾಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅನೇಕ ಈ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿಯವರು ಅನೇಕ ಸಾಮಾಜಿಕ ಉಪಕ್ರಮ ಅಡಿಯಲ್ಲಿ ರಕ್ತದಾನ ಕೂಡ ಇಲ್ಲಿ ಹಿಂದಿನ ಒಂದು ಜನವರಿ ತಿಂಗಳಲ್ಲಿ 1,71,150 ಬಾಟಲ್ ಜನರಿಗೆ ಇಲ್ಲಿ ರಕ್ತದ ಒಂದು ವಿತರಣೆಯನ್ನು ಮಾಡಲಾಗಿದೆ. ಇವರು ಅನೇಕ ಉಪಕ್ರಮಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸಿದ್ಧ ಪಾದುಕಗಳ ಆಗಮನ ಆದ ನಂತರ ಸಂತ ಪೀಠದ ಮೇಲೆ ಇಲ್ಲಿ ಪೂಜೆಯನ್ನು ನೆರವೇರಲಿದೆ. ಪೂಜೆ ಆದ ನಂತರ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಗಣ್ಯ ವ್ಯಕ್ತಿಗಳ ಸನ್ಮಾನ ಆದ ನಂತರ ಅವರ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅವರು ಒಂದು ಸತ್ಪುರುಷರ ಈ ಉದ್ದೇಶ ಏನಿದೆ, ಅವರು ಯಾತಕ್ಕಾಗಿ ಹುಟ್ಟಿದ್ದಾರೆ, ಅನೇಕ ಜನರಿಗೆ ಒಂದು ಭಕ್ತಿಯ ಮಾರ್ಗವನ್ನು ಹಚ್ಚಿಸಲಕ್ಕಾಗಿ. ಈಗ ಈ ಕಲಿಯುಗದಲ್ಲಿ ಎಲ್ಲರಿಗೆ ಸಮಯದ ಅಭಾವ ಇರುವುದಕ್ಕಾಗಿ ಭಕ್ತಿಯಿಂದ, ಅಧ್ಯಾತ್ಮದಿಂದ ಜನರು ದೂರ ಹೋಗ್ತಾ ಇದ್ದಾರೆ. ಅದಕ್ಕೆ ಭಕ್ತಿಯ ಮಾರ್ಗಕ್ಕೆ ತರಲಿಕ್ಕಾಗಿ ಈ ಎಲ್ಲ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಮುಖ್ಯ ಉದ್ದೇಶ ಅಂದರೆ ದೇವರು ಎಂದರೆ ಏನು, ಭಕ್ತಿ ಅಂದರೆ ಏನು, ಆ ಉದ್ದೇಶಪೂರ್ವಕ ಎಲ್ಲ ಜನರಿಗೆ ಮಾರ್ಗದರ್ಶನ
ಒಂದು ಪ್ರವಚನದ ಮೂಲಕ ಎಲ್ಲ ಜನರಿಗೆ ಮಾರ್ಗದರ್ಶನವನ್ನು ಇಲ್ಲೂ ಮಾಡಲಾಗುತ್ತದೆ. ಇಲ್ಲಿ ಸಾಮಾಜಿಕ ಉಪಕ್ರಮಗಳು ಕೂಡ ಅನೇಕವರು ಎಲ್ಲರಿಗೆ ನೀವು ಬಾಳಿ ಮತ್ತೊಬ್ಬರನ್ನು ಬಾಳಲು ಸಹಾಯ ಮಾಡಿ, ಕನಸಿನಲ್ಲಿ ಕೂಡ ಕೆಟ್ಟದನ್ನು ಬಯಸಬೇಡ್ರಿ, ಕೇವಲ 10 ನಿಮಿಷ ಭಕ್ತಿ ಮಾಡ್ರಿ. ಭಕ್ತಿ ಅಂದ್ರೆ ಏನು? ಒಂದು ಮನಸ್ಸಿನ ವ್ಯಾಯಾಮ. ಆ ಭಕ್ತಿ ಮಾಡೋದ್ರಿಂದ ದಿನಾಲು 10 ನಿಮಿಷ, ಈಗಿನ ಈ ಕಲಿಯುಗದ ಜನರಿಗೆ ಸಮಯದ ಅಭಾವ ಇರುವ ಕಡೆ ಇದು ಸಮಯದ ಒಂದು ಅಭಾವ ಸಲುವಾಗಿ ಕೇವಲ 10 ನಿಮಿಷ ಭಕ್ತಿ ಮಾಡಲಿಕ್ಕೆ ಹೇಳ್ತಾರೆ. ಆ ಭಗವಂತನ ನಾಮಸ್ಮರಣೆಯಲ್ಲಿ ಭಕ್ತಿಯಲ್ಲಿ ಜನರು ಇದ್ದರೆ, ಆ ಅಧ್ಯಾತ್ಮದ ಒಂದು ಮಾರ್ಗದಲ್ಲಿದ್ದರೆ ಅವನ ಜೀವನವನ್ನು ಸುಲಭವಾಗಿ ಸಾಗುತ್ತದೆ ಎಂಬ ಉದ್ದೇಶದಿಂದ ಕೇವಲ ಅವರು ಈ ಕಲಿಯುಗದಲ್ಲಿ ಜಗದ್ಗುರು ರಾಮಾನಂದಾಚಾರ್ಯಜಿಯವರು ಎಲ್ಲ ಜನರಿಗೆ ಭಕ್ತಿಯ ಮಾರ್ಗ ಹಚ್ಚುವ ಸಲುವಾಗಿ ಅವರ ಒಂದು ಉದ್ದೇಶ ಇದೆ. ಅದಕ್ಕಾಗಿಯೇ ಇಲ್ಲಿ ಎಲ್ಲ ಜನರು ಭಕ್ತಿ ಮಾಡಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ನಡೆಯಲಿದೆ. ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 6ರವರೆಗೆ ಇಲ್ಲಿ ಪಾದುಕಾ ಪೂಜೆ ಆದ ನಂತರ ಎಲ್ಲ ಭಕ್ತಾದಿಗಳ ದರ್ಶನ, ಮಹಾಪ್ರಸಾದವಾದ ನಂತರ ಇಲ್ಲಿ ಪುಷ್ಪಾರೋಹಣ ಕೂಡ ಇಲ್ಲಿ ನೆರವೇರಲಿದೆ. ಪುಷ್ಪಾರೋಹಣ ನೆರೆದ ನಂತರ ಈ ಸಿದ್ಧ ಪಾದುಕಗಳು ಮತ್ತೆ ಬೇರೆ ಜಿಲ್ಲೆಗೆ ಆಗಮನವಾಗುತ್ತದೆ. ಜೈ ಸಿಯಾರಾಮ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.